ಸ್ನೇಹಿತರೆ ನಮಸ್ಕಾರ. ಕನ್ನಡ ಸ್ಯಾಂಡಲ್ವುಡ್ನಲ್ಲಿ ಈಗ ನಿವೇದಿತಾ ಮತ್ತು ಚಂದನ್ ಶೆಟ್ಟಿಯ ಬಗ್ಗೆ ಭಾರಿ ಚರ್ಚೆಗಳಾಗ್ತಿದ್ದಾವೆ. ಕಳೆದ ಸ್ಟೋರಿಯಲ್ಲಿ ಕಾನೂನು ಪ್ರಕ್ರಿಯೆ ಹೇಗೆ ನಡೀತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಈಗ ಒಂದು ಕಡೆ ಕಾನೂನು ಪ್ರಕ್ರಿಯೆ ನಡೀತು ಸರಿ, ಬಟ್ ಈ ಕಾನೂನು ಪ್ರಕ್ರಿಯೆ ನಡೆಯೋದಕ್ಕಿಂತ ಮುಂಚೆ ನಡೆದಂಥ ಒಂದಷ್ಟು ವಿಚಾರಗಳ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಜೊತೆಗೆ ಇದಾದ ಬಳಿಕ ಈಗ ಚರ್ಚೆ ಆಗ್ತಿರುವಂಥ ವಿಚಾರದ ಬಗ್ಗೆನೂ ಕೂಡ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಮಾಹಿತಿ ಇದೆ, ಕೆಲವರಿಗೆ ಇಲ್ಲ. ಏನು ಅಂತ ಹೇಳಿದ್ರೆ, ಇಲ್ಲಿ ಚಂದನ ಮತ್ತು ನಿವೇದಿತಾ ಕೇವಲ 4 ವರ್ಷಕ್ಕೆ ಸಪ್ರೇಟ್ ಆಗ್ತಾರೆ, ಡಿವೋರ್ಸನ್ನು ಪಡ್ಕೊಳ್ತಾರೆ ಅನ್ನೋದು ಒಂದು ಮ್ಯಾಟರ್. ಆದರೆ ಕಳೆದ 1 ವರ್ಷದಿಂದ ಇವರ ನಡುವೆ ನಡೆದಂತಹ ಭಿನ್ನಾಭಿಪ್ರಾಯಗಳು ಹೇಗಿತ್ತು ಅಂತೇಳಿ, ಜೊತೆಗೆ ಕಳೆದ 6 ತಿಂಗಳಿನಿಂದ ಚಂದನ್ ಯಾವುದೇ ಪ್ರಾಜೆಕ್ಟ್ಗಳಲ್ಲಿ ಸರಿಯಾಗಿ ಇನ್ವಾಲ್ವ್ ಆಗ್ತಿರಲಿಲ್ಲ, ಯಾವುದರಲ್ಲೂ ಕೂಡ ಇನ್ವಾಲ್ವ್ ಆಗೋಕ್ಕೆ ಅವರಿಗೆ ಮನಸ್ಸು ಕೂಡ ಇರಲಿಲ್ಲ ಅನ್ನೋದು ಮತ್ತೊಂದು ಕಡೆ. ಪ್ರಮುಖವಾಗಿ ಇಲ್ಲಿ ಹಾಗಾದರೆ 2 ಫ್ಯಾಮಿಲಿಯ ತಂದೆ ತಾಯಿಗಳು ಇಲ್ಲಿ ಮಾತುಕತೆಯನ್ನು ಮಾಡಲಿಲ್ಲ ಅನ್ನೋದು 3ನೇ ಪ್ರಶ್ನೆ. 4ನೇ ಪ್ರಶ್ನೆ, ನಿವೇದಿತ ಕಡೆಯಿಂದನೇ ಹೆಚ್ಚು ತಪ್ಪಿದೆ ಅನ್ನುವಂತಹ ಒಂದಷ್ಟು ಆರೋಪಗಳು ಬರ್ತಿದ್ದಾವೆ. ಹಾಗಾದರೆ ನಿವೇದಿತ ಮಾಡಿದಂಥ ತಪ್ಪುಗಳು ಏನೇನು ಅಂತೇಳಿ, ಚಂದನ್ ಎಷ್ಟೇ ಹೊಂದಾಣಿಕೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಹೊಂದಾಣಿಕೆ ಆಗ್ತಿರಲಿಲ್ಲ ಅನ್ನುವಂಥದ್ದು ಮತ್ತೊಂದು ವಿಚಾರ. ಇಲ್ಲಿ ಬೇರೆ ಬೇರೆಯಾಗಿ ವಾಸ ಇದ್ದಿದೆ ಇವರ ನಡುವೆ ಒಂದು ಸ್ವಲ್ಪ ಡಿಫರೆನ್ಸ್ ಆಫ್ ಒಪಿನಿಯನ್ಗಳು ಬರೋದಕ್ಕೆ ಕಾರಣ ಆಯಿತಾ ಅಥವಾ ಹೆಚ್ಚಾಗೋಕ್ಕೆ ಕಾರಣವಾಯಿತಾ ಅನ್ನುವಂಥದ್ದು ಮತ್ತೊಂದು. ಮತ್ತು ಒಳಗಡೆ ಒಂದು ಹೊರಗಡೆ ಒಂದು ಇದ್ರ ಅಂಥೇಳಿ, ಅಂದರೆ ಇವರು ಜಗತ್ತಿಗೆ ಒಂದು ರೀತಿಯಲ್ಲಿ ಕಾಣಿಸ್ತಾ ಇದ್ರು, ಬಟ್ ಒಳಗಡೆ ಇದ್ದಿದ್ದೇ ಬೇರೆ ರೀತಿ ಅನ್ನುವಂಥದ್ದು ಮತ್ತೊಂದು ಅಭಿಪ್ರಾಯ. ಇದ್ರ ಜೊತೆಗೆ ಪ್ರಮುಖವಾಗಿ ಇಲ್ಲಿ ಚಂದನ್ ಎಷ್ಟೇ ಪ್ರಯತ್ನಗಳನ್ನು ಮಾಡಿದ್ರು ಕೂಡ, ಎಷ್ಟೇ ಮರ್ಯಾದೆ ಉಳಿಸ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡಿದ್ರು ಕೂಡ ನಿವೇದಿತಾ ಅದಕ್ಕೆ ಸಾಥ್ ಕೊಡಲಿಲ್ವಾ ಅನ್ನೋಂಥದ್ದು ಮತ್ತೊಂದು ಪ್ರಶ್ನೆ. ಅದ್ರ ಜೊತೆಗೆ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ ಇವರು ಮಾಡಿದಂಥ ಪ್ರಯತ್ನಗಳೇನೋ, ಹಾಗೇನೆ ಮರ್ಯಾದೆ ಹೋಗುವಂತಹ ಕೆಲಸಗಳು ಏನೇನು. ಹಾಗೆಯೇ ಪ್ರಮುಖವಾಗಿ ಇಲ್ಲಿ ಸೃಜನ್ ಲೋಕೇಶ್ ಅವರ ಹೆಸರು ಕೂಡ ಕೇಳಿ ಬರ್ತಿದೆ. ಸೃಜನ್ ಲೋಕೇಶ್ ಅವರು ಈ ಪ್ರಕರಣದಲ್ಲಿ ತಳ್ಕು ಹಾಕಿಕೊಂಡಿದ್ದು ಯಾಕೆ ಮತ್ತು ಹೇಗೆ, ಅವರ ಪಾತ್ರ ಏನು, ಹಾಗೆಯೇ ಬೇರೆ ಬೇರೆ ಆಯಾಮದಲ್ಲಿ ಹೈದರಾಬಾದ್ನ ಒಬ್ಬ ಬಾಯ್ ಫ್ರೆಂಡ್ನ ವಿಚಾರ ಇರ್ಬೋದು, ಈ ತೆಲುಗು ಇಂಡಸ್ಟ್ರಿಯಲ್ಲಿ ಅವಕಾಶಗಳ ವಿಚಾರ ಇರ್ಬೋದು, ಇವೆಲ್ಲ ವಿಚಾರಗಳು ಕೂಡ ಚರ್ಚೆ ಆಗ್ತಿದ್ದಾವೆ. ಅದೆಲ್ಲದರ ಬಗ್ಗೆ ಡೀಟೇಲ್ ಆದಂಥ ಮಾಹಿತಿಯನ್ನು ನಿಮಗೆ 1 by 1 ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕೊನೆಯವರೆಗೆ ದಯವಿಟ್ಟು ಗಮನಿಸಿ, ಕೊನೆಯವರೆಗೆ ಈ ಸ್ಟೋರಿಯನ್ನು ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಯಾವುದೇ ಸಂಸಾರ ಸುಗಮವಾಗಿ ಸಾಗ್ತಾ ಇರುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಹಂಪ್ಸ್ ಬಂದು ಅಂತ ಹೇಳಿದ್ರೆ, ಆ ಹಂಪ್ಸ್ನಲ್ಲಿ ನಾವು ಸ್ವಲ್ಪ ಶೇಕ್ ಆದರೆ ಮತ್ತಿನ್ನು ಇಡೀ ಜರ್ನಿಯನ್ನು ನಾವು ನೆಟ್ಟಿಗೆ ಮಾಡೋಕ್ಕೆ ಸಾಧ್ಯವಿಲ್ಲ, ನೆಮ್ಮದಿಯಿಂದ ಮಾಡೋಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಈ ಸಂಸಾರದ ಒಂದು ಜರ್ನಿಯೂ ಕೂಡ, ಇಲ್ಲೂ ಕೂಡ ಸಾಕಷ್ಟು ಏಳುಬೀಳುಗಳು ಬರ್ತವೆ, ಸಾಕಷ್ಟು ಸವಾಲುಗಳು ಬರ್ತವೆ. ಅದನ್ನು ಸರಿ ಮಾಡಿಕೊಂಡು ಸಾಗಬೇಕೇ ಹೊರತು ಅದನ್ನು ಮತ್ತಷ್ಟು ಕ್ಲಿಷ್ಟ ಮಾಡ್ಕೊಂಡು ಹೋದಷ್ಟು ಅದು ಅಪಾಯ ಮತ್ತು ಸಂಸಾರಕ್ಕೆ ಎಡವಟ್ಟಾಗ್ತಾ ಹೋಗುತ್ತೆ ಅನ್ನೋದರಲ್ಲಿ 2ನೇ ಮಾತೇ ಇಲ್ಲ. ಇಲ್ಲೂ ಕೂಡ ಹಾಗೆ ಆಗಿದೆ. ನಿವೇದಿತಾ ಮತ್ತು ಚಂದನ್ ಶೆಟ್ಟಿಯ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಆರಂಭದಿಂದನೂ ಕೂಡ ಇತ್ತು. ಆರಂಭದಲ್ಲಿ ಇವರ ನಡುವೆ ಪ್ರೀತಿ ಹುಟ್ಟಿದೆ ಒಂದು ವಿಚಿತ್ರ. ಅದಾದ ಬಳಿಕ ವಯಸ್ಸಿನ ಅಂತರ, ಹಾಗೆಯೇ ಮೆಚುರಿಟಿಯ ಕೊರತೆ, ಯಾರಿಗೆ ನಿವೇದಿತೆಗೆ ಇದ್ದಂಥ ಮೆಚುರಿಟಿಯ ಕೊರತೆ, ಹಾಗೆಯೇ ಚಂದನ್ಗೆ ಇದ್ದಂತಹ ಕೆರಿಯರ್ನ ಮೇಲಿನ ಅಪಾರವಾದಂತಹ ಬಯಕೆ, ಈಕೆಗೂ ಕೂಡ ಬಣ್ಣದ ಲೋಕದಲ್ಲಿ ಮಿಂಚಬೇಕು ಅನ್ನುವಂಥ ಬಯಕೆ, ಇವೆಲ್ಲದೂ ಕೂಡ ಇವರ ನಡುವೆ ಸಿಕ್ಕಾಬಟ್ಟೆ ಡಿಸ್ಟರ್ಬ್ ಮಾಡ್ತಾನೆ ಇತ್ತು ಆಗಾಗ. ಇದರ ನಡುವೆ ಅತ್ಯಂತ ಚಿಕ್ಕ ಪ್ರಾಯದಲ್ಲಿ ಮದುವೆ ಆಗಿದ್ದು, ಹಾಗೆಯೇ ಆಕೆಗೆ ಮತ್ತು ಆಕೆಯ ಅಮ್ಮನಿಗೆ ಇದ್ದಂತಹ ತುಂಬ ರೀಲ್ಸ್ನ ಹುಚ್ಚು, ಬಣ್ಣದ ಲೋಕದ ಮಾಯೆಯ ಹುಚ್ಚು, ಅದು ಬಹುಶಃ ಇವತ್ತು ಇವರ ಜೀವನವನ್ನು ಕಿತ್ಕೊಳ್ತು ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ನಾಳೆ ನಿವೇದಿತಾ ತುಂಬ ಚೆನ್ನಾಗೇ ಇರ್ಬೋದು, ವೆಲ್ ಸೆಟ್ಲ್ಡ್ ವುಮೆನ್ ಆಗಿ ಅಥವಾ ಒಳ್ಳೆ ನಟಿಯಾಗಿ ಗುರುತಿಸ್ಕೊಳ್ಬೋದು, ಬೇರೆ ಬೇರೆ ಅವಕಾಶವನ್ನು ಗಿಟ್ಟಿಸ್ಕೊಳ್ಬೋದು. ಹೇಗೆ ರಶ್ಮಿಕಾ ಮತ್ತು ರಕ್ಷಿ ಶೆಟ್ಟಿಯ ಜೀವನದಲ್ಲಿ ಆಯಿತು, ಅದೇ ರೀತಿ ಇಲ್ಲೂ ಕೂಡ ಆಗಬಹುದು. ಆಗೋದಿಲ್ಲ ಅಂತಲ್ಲ, ಆಗಬಾರ್ದು ಅಂತಲೂ ಕೂಡ ಅಲ್ಲ, ಆಗಬಹುದು. ಆದರೆ ಇಲ್ಲಿ ಈ ಸದ್ಯದ ಪರಿಸ್ಥಿತಿಯಲ್ಲಿ ಒಂದಷ್ಟು ತಪ್ಪುಗಳು ನಿವೇದಿತದೇ ಹೆಚ್ಚಿದೆ ಅನ್ನೋದು ಮಾತ್ರ ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗ್ತಿದೆ. ಈಗ ಒಂದಷ್ಟು ಜನ ಮಹಿಳಾ ಪರ ಹೋರಾಟಗಾರರು ರುಚಿಗೆ ಹೇಳ್ಬೋದು, ನೀವೇನು ಹಾಗೆ ಹೇಳ್ತಿದ್ದೀರಾ ಹೀಗೆ ಹೇಳ್ತಿದ್ದೀರಾ ಅಂತೇಳಿ. ಖಂಡಿತವಾಗ್ಲೂ ಇಲ್ಲಿ 2 ಕೈ ಸೇರಿದರೆ ಮಾತ್ರ ಚಪ್ಪಾಳೆ ಹೇಗೋ, 2 ಕೈ ಬೇರೆ ಆದರೆ ಮಾತ್ರ ಅದು ಡಿವೋರ್ಸು. ಇಲ್ಲೂ ಕೂಡ ಆಗ್ತಿರೋದು ಅದೇ. ನಿರಂತರವಾದಂತಹ ಒಂದಷ್ಟು ಆರೋಪಗಳು ನಿವೇದಿತ ಮೇಲೆ ಈಗ ಕೇಳಿ ಬರ್ತಿರೋದು ಏನು ಅಂತ ಹೇಳಿದ್ರೆ, ಚಂದನ್ ಆಪ್ತ ವಲಯದಿಂದ ಆಕೆ ಹೊಂದಾಣಿಕೆಯನ್ನು ಮಾಡ್ಕೊಳ್ಳೋಕ್ಕೆ ಸಿದ್ಧ ಇರಲಿಲ್ಲ ಅನ್ನೋದನ್ನು. ಹಾಗಾದರೆ ಏನಾಗ್ತಿತ್ತು ಇವರ ಜೀವನದಲ್ಲಿ 1 by 1 ನೋಡ್ತಾ ಹೋಗೋಣ. ಕಳೆದ 1 ವರ್ಷದಿಂದ ಏನಾಗ್ತಿತ್ತು ಅಂತೇಳಿ ನೋಡಿ. ಮದುವೆ ಆಯಿತು, ಮದುವೆ ಆಗಿ 2-3 ವರ್ಷ ಆಯಿತು. 3 ವರ್ಷ ಆದರೂ ಕೂಡ ಮಗು ಆಗಲಿಲ್ಲ ಅನ್ನುವಂಥದ್ದು ಮೊದಲಿಗೆ ಶುರುವಾದಂತಹ ಒಂದು ಭಿನ್ನಾಭಿಪ್ರಾಯ. ಎಲ್ಲ ಕಡೆಯೂ ಕೂಡ ಕೇಳ್ತಾ ಇದ್ರು, ಯಾವಾಗ ಮಗು ಮಾಡ್ಕೊಳ್ತೀರಾ, ಯಾವಾಗ ನಿಮ್ಮ ಸಂಸಾರಕ್ಕೆ ಹೊಸ ಮೆಂಬರ್ ಯಾವಾಗ ಬರ್ತಾರೆ ಅಂತೇಳಿ ಕೇಳ್ತಾ ಇದ್ರು. ಚಂದನ್ಗೂ ಕೂಡ ಮಗು ಬೇಕು ಅನ್ನುವಂಥ ಬಯಕೆ ಇತ್ತು, ಚಂದನ್ ಮನೆಯವ್ರಿಗೂ ಕೂಡ ಮಗು ಬೇಕು ಅನ್ನೋಂಥ ಬಯಕೆ ಇತ್ತು. ಆದರೆ ನಿವೇದಿತಾ ಮನೆಯವ್ರಿಗೆ ಅಂಥದ್ದು ಬಯಕೆ ಇರಲಿಲ್ಲ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ. ಅವತ್ತಿನಿಂದ ಶುರುವಾದಂಥ ಈ ಕಿರಿಕು ನಂತರ ಕೆರಿಯರ್ಗೆ ಬದಲಾಗ್ತಾ ಹೋಯಿತು.
ಬೇರೆ ಬೇರೆ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಅಂದರೆ ಆರಂಭದಲ್ಲೇ ಚಂದನ್ ಮತ್ತು ನಿವೇದಿತಾ ನಡುವೆ ಒಂದು ಮ್ಯೂಚುವಲ್ ಮಾತುಕತೆ ಆಗಿತ್ತು. ನೀನು ಬಣ್ಣದ ಲೋಕದಲ್ಲಿ ಬೇಡ, ಇದು ಕೆಟ್ಟ ಇಂಡಸ್ಟ್ರಿ, ಇಲ್ಲಿ ನೀನು ನಟಿಯಾಗಿ ಬರೋದು ಬೇಡ ಅನ್ನುವಂಥ ಮಾತನ್ನು ಹೇಳಿದರು ಅನ್ನೋದು ಕೆಲವರು ಹೇಳುವಂಥ ಮಾತು. ಅದು ಸ್ಪಷ್ಟವಾಗಿ ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ. ಆದರೆ ಈ ರೀತಿಯಾದಂಥ ಒಂದು ಮಾತುಕತೆ ಆಗಿತ್ತು ಅಂತೇಳಿ, ಬಣ್ಣದ ಲೋಕ ಬೇಡ ನಿನಗೆ ನೀವಿ ಅಂತಲೂ ಚಂದನ್ ಹೇಳಿದ್ರಂತೆ. ಆವಾಗ ಒಪ್ಪಿದ್ದಂಥ ನಿವೇದಿತಾ ನಂತರ ಒಂದೊಂದೇ ಅವಕಾಶಗಳು ಬಂದಾಗ ಚಂದನ್ ಬಳಿ ಹೇಳುವಂಥ ಸಂದರ್ಭದಲ್ಲಿ ಚಂದನ್ ಬೇಡ 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 ಅಂತೇಳಿ ಅವಾಯ್ಡ್ ಮಾಡ್ತಾ ಇದ್ರಂತೆ. ಇದು ನಿವೇದಿತೆಗೆ ಡೇ ಬೈ ಡೇ ಡಿಸ್ಟರ್ಬ್ ಮಾಡ್ತಾನೆ ಹೋಯಿತು. ಇಂಥೊಳ್ಳೆ ಅವಕಾಶಗಳನ್ನು ನಾನು ಕಳ್ಕೊಳ್ತಿದ್ದೀನಲ್ಲ, ತಪ್ಪು ಮಾಡ್ತಿದ್ದೀನಾ ಅಂತೇಳಿ ಅನ್ಸೋಕ್ಕೆ ಶುರುವಾಯಿತು. ಆವಾಗ ನಿವೇದಿತಾ ರುಚಿಗೆ ಹೇಳ್ತಾಳೆ, ಇಲ್ಲ ಚಂದನ್, ನಾವು ಯಾಕೋ ನಮ್ಮ ಸಂಸಾರದಲ್ಲಿ ಸರಿ ಬರ್ತಾಯಿಲ್ಲ, ನಾವು ಸ್ವಲ್ಪ ದೂರ ಆಗೋದೇ ಬೆಟರ್ ಏನೋ ಅನ್ನೋಂಥ ಚರ್ಚೆಯನ್ನು ಶುರು ಆಗುತ್ತಂತೆ. ಜಗಳಗಳು ಕೂಡ ಆಗ್ತವೆ ಮನೆಯಲ್ಲಿ, ಸಿಕ್ಕಾಬಟ್ಟೆ ದಿನನಿತ್ಯ ಕಿರಿಕಿರಿ ಜಗಳ ಶುರು ಆಗ್ತದೆ. ಯಾವಾಗ? ಕಳೆದ 1 ವರ್ಷದಿಂದ. ಆನಂತರ 6 ತಿಂಗಳು ಹಾಗೋ ಹೀಗೋ ಸಂಸಾರವನ್ನು ಸಾಗಿಸ್ಕೊಂಡು ಹೋಗ್ತಾರೆ. ಭಾರಿ ಸಂಕಷ್ಟದ ನಡುವೆ, ಭಾರಿ ಚಾಲೆಂಜಸ್ಗಳ ನಡುವೆ ಸಾಗಿಸ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಯಾರಿಗೂ ಕೂಡ ಇವರು ಈ ವಿಚಾರವನ್ನು ಹೇಳಿರೋದಿಲ್ಲ, ಆದರೆ ಮೆಂಟಲಿ ಸಿಕ್ಕಾಬಿಟ್ಟೆ ಡಿಸ್ಟರ್ಬ್ ಆಗಿರ್ತಾರೆ. ಕಳೆದ 6 ತಿಂಗಳ ಹಿಂದೆ ವಕೀಲರನ್ನು ಭೇಟಿ ಮಾಡಿ ಈ ವಿಚಾರದ ಬಗ್ಗೆ ಪ್ರಸ್ತಾಪವನ್ನು ಮಾಡಿರ್ತಾರೆ. ಹೀಗೆ ನಾವು ಮಾತುಕತೆಯನ್ನು ಮಾಡಿಕೊಂಡು ತೀರ್ಮಾನವನ್ನು ಮಾಡಿದ್ದೀವಿ, ದೂರ ಆಗಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ ಅಂತೇಳಿ. ಆ ಸಂದರ್ಭದಲ್ಲಿ 2 ಮನೆಯ ತಂದೆ ತಾಯಿ ಮತ್ತು ವಕೀಲರು ಎಲ್ಲರೂ ಕೂಡ ಕೂತು ಮಾತುಕತೆಯನ್ನು ಮಾಡ್ತಾರೆ. ಬಟ್ ಇವರು ಒಪ್ಪೋದಿಲ್ಲ. ಮತ್ತು ಎಲ್ಲೂ ಕೂಡ ಈಗ ಒಂದು 15 ದಿನ ಜೊತೆಗಿದ್ರೆ ಮತ್ತೆ 15 ದಿನ ಸಪ್ರೇಟ್ ಆಗಿರೋವಂಥದ್ದು, ಈ ರೀತಿ ಆಗ್ತಾಯಿತ್ತು. ನಿವೇದಿತಾ ಅವರ ತಾಯಿ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿವೇದಿತಾ ಮದುವೆಯ ಜೀವನವನ್ನು ಅಥವಾ ದಾಂಪತ್ಯದ ಜೀವನವನ್ನು ಈ ರೀತಿ ಕಳೆಯೋದು, 4 ಗೋಡೆಗಳ ಮಧ್ಯೆ ಒಂದು ಬಂದಿಯಾಗಿ ಬದುಕೋದು ಆಕೆಗೆ ಇಷ್ಟ ಇರಲಿಲ್ಲ, ಹೇಮಾ ಅವರಿಗೆ. ಸೊ ದಟ್ ಅವರು ಕೂಡ ನಿವೇದಿತೆಗೆ ಬೆಂಬಲವಾಗಿ ನಿಂತಿದ್ರು. ಹೀಗಾಗಿ ಇವರು ಇಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡುವಂಥ ಮನಸ್ಥಿತಿಗೆ ಬರಲೇ ಇಲ್ಲ ನಿವೇದಿತಾ ಕಡೆಯಿಂದ. ಇನ್ನು ಚಂದನ್ ಶೆಟ್ಟಿ ಮನೆಯಲ್ಲಿ ಇಷ್ಟೇ ಹೇಳ್ತಾ ಇದ್ದಿದ್ದು, ನಮಗೆ ಸೊಸೆ ಬೇಕು, ಬಟ್ ಆದರೆ ಮಗುನೂ ಕೂಡ ಬೇಕು ಅಂತೇಳಿ. ಈಕೆಗೆ ಮಗು ಮಾಡ್ಕೊಳ್ಳೋದು ಇಷ್ಟ ಇರಲಿಲ್ಲ. ಯಾರಿಗೆ? ನಿವೇದಿತಾಗೆ. ಇಷ್ಟು ಬೇಗ ಮಗು ಬೇಡ, ನನ್ನ ಕೆರಿಯರ್ನಲ್ಲಿ ಇನ್ನೂ ಕೂಡ ನಾನು ಸಾಕಷ್ಟು ಸಾಧನೆ ಮಾಡೋದಿದೆ, ಆನಂತರ ನಿಧಾನಕ್ಕೆ ಮಗು ಮಾಡ್ಕೊಳ್ಳೋಣ ಅಂತೇಳಿ. ಬಟ್ ಇವರು ಕೆಲವೊಂದಷ್ಟು ರೀಸನ್ಗಳನ್ನು ಕೊಟ್ಟು, ಇಲ್ಲ ಈಗೊಂದು ಮದುವೆ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಕೆರಿಯರ್ ಮುಂದುವರಿಸಿ ಅನ್ನೋಂಥ ಮಾತನ್ನು ಹೇಳಿದ್ರು ಕೂಡ ಕೇಳೋಕ್ಕೆ ನಿವೇದಿತಾ ಸಿದ್ಧವಾಗಿರಲಿಲ್ಲ. ಮತ್ತೊಂದು ಕಡೆಯಿಂದ ಇವರ ನಡುವೆ ಹೊಂದಾಣಿಕೆ ಬರ್ತಾ ಇರಲಿಲ್ಲ. ಯಾವಾಗ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಯಿತು ನೋಡಿ, ಅವತ್ತಿನಿಂದ ಇವರಿಗೆ ಹೊಂದಾಣಿಕೆ ಬರ್ತಾ ಇರಲಿಲ್ಲ. ಸೊ ದಟ್ ಇವ್ರು ಏನು ಮಾಡಿದ್ರು, ಬೇರೆ ಬೇರೆ ವಾಸ ಇರೋದಕ್ಕೆ ಶುರು ಮಾಡಿದ್ರು. ಇದು ಅತ್ಯಂತ ಅಪಾಯಕಾರಿ ಆಯಿತು. ಇವರ ನಡುವೆ ಗ್ಯಾಪ್ ಹೆಚ್ಚಾಗ್ತಾ ಹೋಯಿತು. ಯಾವಾಗ ಇವರು ಬೇರೆ ಬೇರೆ ವಾಸ ಮಾಡೋಕ್ಕೆ ಶುರು ಮಾಡಿದ್ರು, ಅಲ್ಲಿಗೆ ಮೆಂಟಲಿ ಕೂಡ ಇವರು ಕಂಪ್ಲೀಟಾಗಿ ಬೇರೆ ಬೇರೆ ಅನ್ನುವಂತಹ ನಿರ್ಧಾರಕ್ಕೆ ಅಥವಾ ಯೋಚನೆಗೆ ಬರೋಕ್ಕೆ ಶುರು ಮಾಡಿದ್ರು. ಹೊರಗಡೆ ಒಂದು ಒಳಗಡೆ ಒಂದು ರೀತಿಯಲ್ಲಿ ಇವರು ವರ್ತನೆ ಮಾಡೋದಕ್ಕೆ ಶುರು ಮಾಡಿದ್ರು. ಹೊರಗಡೆ ಜಗತ್ತಿಗೆ ತುಂಬ ಆತ್ಮೀಯರಾಗಿ, ತುಂಬ ಒಟ್ಟಿಗೆ ಇರುವ ರೀತಿಯಲ್ಲಿ, ಜೊತೆಗೆ ಒಟ್ಟಿಗೆ ಎಲ್ಲ ಕಡೆಯೂ ಕೂಡ ಹೋಗೋ ರೀತಿಯಲ್ಲಿ ಇದ್ದರೆ, ಒಳಗಡೆ ಕಂಪ್ಲೀಟಾಗಿ ಗಂಡ ಹೆಂಡತಿ ಅಲ್ವೇ ಅಲ್ಲ ಅನ್ನೋ ರೀತಿಯಲ್ಲಿ ಬದುಕೋಕ್ಕೆ ಶುರು ಮಾಡಿದ್ರು. ಈ ಮಿಲನ ಸಿನಿಮಾದಲ್ಲಿ ಬಹುಶಃ ಸಾಕಷ್ಟು ಜನರಿಗೆ ಇಂಥ ದೃಶ್ಯಗಳು ನೆನಪಾಗ್ಬೋದು. ಅದೇ ರೀತಿ ನಡೆದಿತ್ತು ಕೂಡ. ಇದನ್ನು ಸರಿಪಡಿಸ್ಕೊಳ್ಬೇಕು ಅಂತೇಳಿ ಚಂದನ್ ಶೆಟ್ಟಿ ತುಂಬ ಪ್ರಯತ್ನವನ್ನು ಪಡ್ತಾರೆ. ಬಟ್ ಎಲ್ಲೂ ಕೂಡ ನಿವೇದಿತಾ ಅದಕ್ಕೆ ಒಪ್ಪೋದಿಲ್ಲ. ಜೊತೆಗೆ ಈ ಸೆಲೆಬ್ರಿಟಿಗಳಲ್ವಾ, ಪಾಪ್ಯುಲಾರಿಟಿ ಇರುತ್ತೆ. ಸೊ ದಟ್ ಮರ್ಯಾದೆ ಹೋಗಬಾರ್ದು, ಮರ್ಯಾದೆ ಉಳಿಸ್ಕೊಳ್ಬೇಕು ಅನ್ನೋಂಥ ಯತ್ನವನ್ನು ಕೂಡ ಮಾಡ್ತಾರೆ. ಆಗೋದಿಲ್ಲ. ಆಗ 2 ವಿಚಾರ ಚರ್ಚೆಗೆ ಬರುತ್ತೆ. ಒಂದು, ನಿವೇದಿತಾ ಇಲ್ಲಿ ಚಂದನ್ ಜೊತೆಗೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಒಪ್ಪಿಗೆಯನ್ನು ಕೊಡೋದಿಲ್ಲ. ಚಂದನ್ ಕೂಡ ಯಾವುದೇ ಕಾರ್ಯಕ್ರಮಗಳಿಗೆ ನಿವೇದಿತಾಳನ್ನು ಕರ್ಕೊಂಡು ಹೋಗೋದಿಲ್ಲ. ಆ ಸಂದರ್ಭದಲ್ಲಿ ಕೇಳಿದ್ರು ಕೂಡ ಏನಾದರೂ ಒಂದು ಸಬೂಬನ್ನು ಕೊಟ್ಟು ಚಂದನ್ ಜಾರಿಕೊಳ್ಳುತ್ತಿದ್ರಂತೆ. ಆದರೆ ಇದೇ ನಿವೇದಿತಾ ಸೋಲೋ ಟ್ರಿಪ್ ಆಗಿಯೋ ಅಥವಾ ಬೇರೆಯವರ ಜೊತೆಗೋ ಎಲ್ಲೆಲ್ಲಿಗೋ ಟ್ರಿಪ್ ಹೋಗಿರುವಂತಹ ವೀಡಿಯೋಸ್ಗಳು, ಫೋಟೋಸ್ಗಳು ನೋಡಿದವರು ಶಾಕ್ ಆಗ್ತಾಯಿದ್ರು. ಈಗಲೂ ಕೂಡ ಅಂಥದ್ದೇ ಘಟನೆ ನಡೀತಿದೆ. ಹೌದು, ಕನ್ನಡದ ಪ್ರಖ್ಯಾತ ನಟ ಮತ್ತು ಕಾಮಿಡಿಯನ್ ಮತ್ತು ಆ್ಯಂಕರ್ ಆಗಿರುವಂತಹ ಸೃಜನ್ ಲೋಕೇಶ್ ಅವರ ಜೊತೆಗೆ ನಿವೇದಿತಾ ಅವರ ಫೋಟೋವನ್ನು ಇಟ್ಬಿಟ್ಟು ಸಿಕ್ಕಾಪಟ್ಟೆ ಜನ ಟ್ರೋಲ್ ಮಾಡ್ತಿದ್ದಾರೆ. ಇದು ತುಂಬ ಅಪಾಯಕಾರಿ ಸನ್ನಿವೇಶ. ಯಾಕಂತ ಹೇಳಿದ್ರೆ, ಸೃಜನ್ ಜೊತೆಗೆ ನಿವೇದಿತಾ ಅವರ ಸಂಬಂಧ ಯಾವ ರೀತಿ ಇತ್ತು ಅನ್ನೋದು ಬಹುಶಃ ಅವರಿಬ್ಬರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ. ಆದರೆ ಈ ಸಂದರ್ಭದಲ್ಲಿ ಇವರಿಬ್ಬರ ಸಂಸಾರ ಹಾಳೋದೋಗೋದಕ್ಕೆ, ಯಾರಿಗೆ? ಚಂದನ್ ಮತ್ತು ನಿವೇದಿತಾ ಸಂಸಾರ ಹಾಳಾಗೋಕ್ಕೆ ಸೃಜನ್ ಕಾರಣ ಅನ್ನೋ ರೀತಿಯಲ್ಲಿ ಟ್ರೋಲ್ಗಳನ್ನು ಮಾಡ್ತಿರುವಂಥದ್ದು ಅತ್ಯಂತ ಅಪಾಯಕಾರಿ ಮತ್ತು ತಪ್ಪು ಕೂಡ. ಯಾಕಂತ ಹೇಳಿದ್ರೆ, ಅವರ ನಡುವೆ ಆ ರೀತಿಯಾದಂಥ ಸಂಬಂಧ ಇತ್ತೋ ಇಲ್ವೋ ಗೊತ್ತಿಲ್ಲ. ಒಂದು. ಎರಡನೇದು, ಸೃಜನ್ಗೂ ಕೂಡ ಹೆಂಡತಿ ಮಕ್ಕಳಿದ್ದಾರೆ. ಎರಡನೇದು. ಮೂರನೇದು, ನಿವೇದಿತಕ್ಕೂ ಕೂಡ ಮುಂದಿನ ಬದುಕು ತುಂಬ ಉಜ್ವಲವಾಗಿದೆ. ಆಕೆ ಈಗ ಏನೇ ನಿರ್ಧಾರಕ್ಕೆ ಬಂದಿರ್ಬೋದು, ಆದರೆ ಮುಂದಿನ ಬದುಕಿನ ಬಗ್ಗೆ ಆಲೋಚನೆ ಮಾಡಲೇಬೇಕು. ಪ್ರಮುಖವಾಗಿ ಯಾರೇ ಆದರೂ ಕೂಡ ಈ ರೀತಿಯಾದಂತಹ ವೈಯಕ್ತಿಕ ತೇಜೋದೇ ಸರಿಯಲ್ಲ. ಅವರು ಜೊತೆಗೆ ಹೋದ ತಕ್ಷಣ ಅವರಿಬ್ಬರು ಕೂಡ ಲವರ್ಸ್ ಆಗಿರೋದಿಲ್ಲ, ಅಥವಾ ಅವರು ಪ್ರೇಮಿಗಳಾಗಿರೋದಿಲ್ಲ, ಅಥವಾ ಅವರು ಈ ರೀತಿಯಾದಂಥ ಒಂದು ಸಂಬಂಧದಲ್ಲಿ ಇರೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು. ಅಷ್ಟು ಸಂಕುಚಿತರಾದರೆ ಭಾರಿ ಕಷ್ಟ.
ನಮ್ಮ ಮನಸ್ಸು. ಹೀಗಾಗಿ ಸೃಜನ್ ಜೊತೆಗೆ ನಿವೇದಿತ ಹೆಸರು ತಳುಕು ಹಾಕಿಕೊಂಡಿದ್ರು ಕೂಡ ಅದಕ್ಕೆ ಪೂರಕವಾದಂಥ ಯಾವುದೇ ಸಾಕ್ಷಿಗಳಿಲ್ಲ. ಇವರಿಬ್ಬರು ಕೂಡ ಆ ರೀತಿ ಇದ್ದಾರೆ ಅನ್ನೋದಕ್ಕೆ ಅದನ್ನು ಸೈಡಿಗೆ ಬಿಸಾಕ್ಬಿಡೋದು ಬೆಟರ್. ಇನ್ನು ಅದು ಬಿಟ್ಟರೆ ಇನ್ನೊಂದು ಆರೋಪ ಇದೆ. ಹೈದರಾಬಾದ್ನಲ್ಲಿ ಈಕೆಗೆ ಒಬ್ಬರು ಬಾಯ್ ಫ್ರೆಂಡ್ ಇದ್ದಾರೆ ಅಥವಾ ಒಬ್ಬ ಆತ್ಮೀಯ ಸ್ನೇಹಿತನಿದ್ದಾನೆ. ಆತನಿಂದ ನಿವೇದಿತಾ ಹೀಗಾಗಿ ಈಗೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾಳೆ. ಜೊತೆಗೆ ತೆಲುಗು ಇಂಡಸ್ಟ್ರಿಯಲ್ಲಿ ಈಕೆಗೆ ಅವಕಾಶಗಳು ಬರ್ತಿದ್ದಾವೆ. ತೆಲುಗು ಇಂಡಸ್ಟ್ರಿಯಲ್ಲಿ ರಶ್ಮಿಕಾ ಹೇಗೆ ಹೋಗಿ ಮಿಂಚೋಕ್ಕೆ ಶುರು ಮಾಡಿದಾಗ ರಕ್ಷಿತ್ ಶೆಟ್ಟಿಯಿಂದ ದೂರ ಆದರೂ ಅದೇ ರೀತಿ ನಿವೇದಿತಾ ಕೂಡ ಚಂದನ್ನಿಂದ ದೂರ ಆಗಿ ತೆಲುಗು ಇಂಡಸ್ಟ್ರಿಯಲ್ಲಿ ಮಿಂಚಬೇಕು, ಮತ್ತೊಬ್ಬ ರಶ್ಮಿಕಾ ಮಂದಣ್ಣ ಆಗಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ಗೊತ್ತಿಲ್ಲ. ಬಟ್ ಅಂಥದ್ದೊಂದು ಆರೋಪವೂ ಕೂಡ ಇದೆ. ಇನ್ನೊಂದು ಕಡೆ ಸ್ವತಃ ಪ್ರಶಾಂತ್ ಸಂಬರ್ಗಿ ಕೂಡ ಈ ವಿಚಾರವನ್ನು ಪ್ರಸ್ತಾಪಪಡಿಸಿದ್ದಾರೆ. ಆಕೆಗೆ ತೆಲುಗು ಇಂಡಸ್ಟ್ರಿಯಲ್ಲಿ ಅವಕಾಶ ಇರೋದು ಸತ್ಯ, ಅಲ್ಲಿ ಮದುವೆ ಆದರೆ ಅವಕಾಶಗಳು ಕಡಿಮೆ ಸಿಗುತ್ತೆ ಅನ್ನೋದು ಕೂಡ ಹೇಳಿರೋದು ಸತ್ಯ. ಹೀಗಾಗಿನೇ ಆಕೆ ಈ ರೀತಿಯಾದಂಥ ನಿರ್ಧಾರವನ್ನು ಮಾಡಿದ್ದಾಳೆ. ಬಟ್ ಇದು ಒಳ್ಳೆಯದಕ್ಕಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ. ಹಾಗೇನಾದರೂ ಆಗಿದ್ದರೆ 100% ಒಳ್ಳೆಯದಕ್ಕಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಸಂಸಾರವನ್ನು ಒಡೆದುಕೊಂಡು ಹೋಗಿ ಅಲ್ಲಿ ಹೋಗಿ ನಾನು ಕೆರಿಯರನ್ನು ಬಿಲ್ಡ್ ಮಾಡ್ಕೊಳ್ತೀನಿ, ನಾನು ಅವಕಾಶವನ್ನು ಗಿಟ್ಟಿಸ್ಕೊಳ್ತೀನಿ, ನಾನು ಮದುವೆ ಆದರೆ ಅಲ್ಲಿ ಅವಕಾಶ ಸಿಗೋದಿಲ್ಲ, ನಾನು ಡಿವೋರ್ಸಿ ಅಂತ ಹೇಳಿದರೆ ಹೆಚ್ಚು ಅವಕಾಶ ಸಿಗುತ್ತೆ ಅಂತ ಹೇಳಿರೋದು ಅತ್ಯಂತ ಅಪಾಯಕಾರಿ ಮತ್ತು ಇದು ಬೇರೆ ರೀತಿಯಾದಂಥ ಬೆಳವಣಿಗೆಗೂ ಕೂಡ ಸಾಕ್ಷಿ ಆಗ್ತದೆ. ಇಲ್ಲಿ ನೋಡಿ, ನಿವೇದಿತ ತಂದೆ ತಾಯಿ ಈ ವಿಚಾರದ ಬಗ್ಗೆ ತುಂಬ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿತ್ತು. ಅವರು ಆರಂಭದಿಂದಲೂ ಕೂಡ ಇದರ ಬಗ್ಗೆ ಆಲೋಚನೆಯನ್ನೇ ಮಾಡಲಿಲ್ಲ. ಇನ್ನೊಂದು ಕಡೆ ನಿವೇದಿತ ಅವರ ತಂದೆ ತಾಯಿಯ ಜೊತೆಗೆ ಚಂದನ್ ಶೆಟ್ಟಿಯ ತಂದೆ ತಾಯಿ ಕೂಡ ಇದರ ಬಗ್ಗೆ ಸಾಕಷ್ಟು ಆಲೋಚನೆಯನ್ನು ಮಾಡಿ ನಂತರ ಈ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿತ್ತು. ಬಟ್ ಇಲ್ಲಿ 100% ನಿವೇದಿತಾ ಮತ್ತು ಚಂದನ್ ದುಡುಕಿದ್ದಾರೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಹಾಗೆಯೇ ನಿವೇದಿತಾ ಅವರ ತಪ್ಪುಗಳು ಸಾಲು ಸಾಲಾಗಿ ಇದ್ದಾವೆ ಅನ್ನೋದು ಕೂಡ ಗೊತ್ತಾಗ್ತಿರುವಂಥ ವಿಚಾರ. ಆಕೆ ಅವಕಾಶಕ್ಕಾಗಿ ಆ ರೀತಿ ಮಾಡಿದ್ಲೋ ಅಥವಾ ನಿಜವಾಗ್ಲೂ ಕೂಡ ಫಾರಿನ್ಗೆ ಹೋಗುವಂಥ ಉದ್ದೇಶದಿಂದ ಆ ರೀತಿ ಮಾಡಿದ್ಲೋ ಅಥವಾ ಬೇರೆ ಇನ್ಯಾವುದೇ ಸಂಬಂಧದ ಕಾರಣಕ್ಕೆ ಈ ರೀತಿ ಮಾಡಿದ್ಲೋ ಗೊತ್ತಿಲ್ಲ. ಬಟ್ ಆದರೆ ಹೆಚ್ಚು ದಿನಗಳ ಕಾಲ ಸತ್ಯವನ್ನು ಮುಚ್ಚಿಡೋಕ್ಕೆ ಸಾಧ್ಯವಿಲ್ಲ ಅನ್ನೋದು ಮಾತ್ರ ವಾಸ್ತವ. ಈಗ ಸಿನಿಮಾ ಇಂಡಸ್ಟ್ರಿನೋ ಕೆರಿಯರೋ ಅಥವಾ ಪ್ರೀತಿ ಇನ್ನೊಂದು ಮತ್ತೊಂದು ಯಾವುದೋ ಸ್ವಲ್ಪ ದಿನದಲ್ಲಿ ಎಲ್ಲವೂ ಕೂಡ ಹೊರಗೆ ಬರುತ್ತೆ ಅನ್ನೋದನ್ನು ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ಗೊತ್ತಾಗ್ತಿದೆ. ಸೊ ದಟ್ಟು ನಾವು ಇಲ್ಲಿ ಇಷ್ಟೇ ಹೇಳೋದು, ಚಂದನ್ ಅವರ ಬಾಳು ಉಜ್ವಲವಾಗಿರಲಿ, ಸಾಧ್ಯವಾದರೆ ಇವರಿಬ್ಬರು ಕೂಡ ಒಟ್ಟಿಗೆ ಬದುಕಲಿ. ಆಗೋದೇ ಇಲ್ಲ ಅಂತ ಹೇಳಿದ್ರೆ ಅವರವರ ಜೀವನದಲ್ಲಿ ಅವರವರು ಖುಷಿಯಾಗಿ ಜೀವನವನ್ನು ಸಾಗಿಸಲಿ ಅನ್ನೋದು ಎಲ್ಲರ ಆಶಯ. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಇಲ್ಲಿ ಯಾರ್ದು ತಪ್ಪು ಹೆಚ್ಚಿದೆ, ಯಾರ್ದು ತಪ್ಪು ಕಡಿಮೆ ಇದೆ ಅಂತೇಳಿ ನಿಮ್ಗೆ ಅನಿಸ್ತದೆ? ಎಲ್ಲಿ ಇವರಿಬ್ಬರು ಕೂಡ ಎಡವಿದ್ರು ಅಂತೇಳಿ ನಿಮ್ಗೆ ಅನಿಸುತ್ತೆ? ರಶ್ಮಿಕಾಗೂ ಮತ್ತು ನಿವೇದಿತಗೂ ಸಾಮ್ಯತೆ ಇದೆ ಅಂತೇಳಿ ನಿಮ್ಗೆ ಅನಿಸ್ತಿದೆಯಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.